ಸ್ನೇಹಿತರೆ ನಮಸ್ಕಾರ. ಮಹಾಭಾರತ ನಡೆಯಲು ದ್ರೌಪದಿಯ ಸೇಡೆ ಪ್ರಮುಖ ಕಾರಣ ಅಂತ ಕೆಲವು ಪೌರಾಣಿಕ ಕಥೆಗಳಲ್ಲಿ ಹೇಳಲಾಗಿದೆ. ತುಂಬಿದ ಸಭೆಯಲ್ಲಿ ಕೌರವರು ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಮುಂದಾಗಿದ್ದ ಈ ವೇಳೆ ಶ್ರೀಕೃಷ್ಣನು ದ್ರೌಪದಿಯ ಮಾನವನ್ನ ಕಾಪಾಡುವುದಕ್ಕೂ ಮುನ್ನ ಪಾಂಡವರ ಪತ್ನಿಯ ಮಾನವನ್ನ ಕಾಪಾಡುವುದಕ್ಕೆ ಮುಂದಾದ ಕೌರವ ಕುಲದ ಮಹಾನ್ ಪುರುಷನೊಬ್ಬ ಮುಂದಾಗಿದ್ದ. ಹಾಗಾದರೆ ಯಾರಿದ್ದ, ಆತನ ಹಿನ್ನೆಲೆ ಏನು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೃಪದನ ಮಗಳಾದ ದ್ರೌಪದಿಯು 5 ಪಾಂಡವರ ಪತ್ನಿಯಾಗಿದ್ದಳು. ಶ್ರೀಕೃಷ್ಣನ ಕಟ್ಟ ಭಕ್ತೆ ಮತ್ತು ಸ್ನೇಹಿತೆಯಾಗಿದ್ದ ದ್ರೌಪದಿಯು ಪಾಂಡವರು ಮತ್ತು ಕೌರವರ ನಡುವಿನ ಘರ್ಷಣೆಯಿಂದಾಗಿ ಅವಮಾನವನ್ನು ಎದುರಿಸಿಬಿಟ್ಟಿದ್ದಳು. ಅದರಂತೆ ಕೌರವರು ಮತ್ತು ಪಾಂಡವರು ಪಗಡೆಯಾಟಕ್ಕೆ ಕುಳಿತ ವೇಳೆ ಯುಧಿಷ್ಠಿರನು ಆಟದಲ್ಲಿ ಸೋತು ದ್ರೌಪದಿಯನ್ನೇ ಪಣಕ್ಕಿಟ್ಟು ಬಿಟ್ಟಿದ್ದ. ಕೊನೆಗೆ ಆಕೆಯನ್ನು ಸೋತಾಗ ಕೌರವ ರಾಜ ದುರ್ಯೋಧನನ ಆದೇಶದ ಮೇರೆಗೆ ದುಶ್ಯಾಸನನು ದ್ರೌಪದಿಯ ತಲೆಕೂದಲನ್ನು ಹಿಡಿದು ಸಭೆಯ ಮಧ್ಯೆ ಎಳೆದು ತಂದು ಆಕೆಯ ವಸ್ತ್ರಾಪಹರಣಕ್ಕೆ ಮುಂದಾಗಿಬಿಟ್ಟಿದ್ದ. ಈ ನಾಚಿಕೆಗೇಡಿನ ಕೃತ್ಯದ ಬಗ್ಗೆ ಏನೂ ಕೂಡ ಮಾಡದೆ ತಲೆ ತಗ್ಗಿಸಿ ನಿಂತಿರುವ ತನ್ನ 5 ಜನ ಪತಿಯರನ್ನ ನೋಡಿ ದ್ರೌಪದಿ ಗಾಬರಿಯಾಗಿ ಕೊನೆಗೆ ಭೀಷ್ಮ, ದ್ರೋಣ, ಕೃಪಾಚಾರ್ಯ ಮುಂತಾದ ಮಹಾಭಾರತದ ಹಿರಿಯರನ್ನ ತನ್ನನ್ನ ಈ ಅವಮಾನದಿಂದ ಮುಕ್ತಗೊಳಿಸುವಂತೆ ಗೋಗರೆದು ಬಿಡುತ್ತಾಳೆ. ಆದರೆ ಅವರು ಕೂಡ ಅಸಹಾಯಕರಂತೆ ತಲೆ ಕೆಳಗೆ ಹಾಕಿ ಸುಮ್ಮನೆ ಕುಳಿತುಕೊಂಡು ಬಿಡುತ್ತಾರೆ. ಕೊನೆಗೆ ಸಭೆಯೇ ಮೌನವಾಗಿ ಕುಳಿತಾಗ ದ್ರೌಪದಿ ಈ ಜೂಜಾಟಕ್ಕೂ ತನಗೂ ಸಂಬಂಧ ಇಲ್ಲ ಅಂತ ವಾದಿಸುವುದಕ್ಕೆ ಆರಂಭ ಮಾಡ್ತಾಳೆ. ಅದೂ ಅಲ್ಲದೆ ಯುಧಿಷ್ಠಿರನು ಆಟದಲ್ಲಿ ಸೋತು ಕೌರವರ ಗುಲಾಮನಾಗಿರುವುದರಿಂದ ತನ್ನ ಹೆಂಡತಿಯ ಮೇಲಿನ ಹಕ್ಕುಗಳನ್ನು ಕಳೆದುಕೊಳ್ಳುತ್ತಾ ಹೋಗುತ್ತಾನೆ. ತನ್ನನ್ನು ಪಣಕ್ಕಿಟ್ಟು ಜೂಜಾಡುವುದಕ್ಕೆ ಆತನಿಗೆ ಯಾವುದೇ ಹಕ್ಕಿಲ್ಲ ಅಂತ ವಾದಿಸಿದರೂ ಆಕೆಯ ಮಾತನ್ನು ಕಡೆಗಣಿಸಲಾಗುತ್ತೆ. ಕೊನೆಗೆ ಆಕೆಯು ಕೂಡ ಸುಮ್ಮನೆ ನಿಂತಾಗ ಆಕೆಯ ಸಹಾಯಕ್ಕೆ ಬಂದವನೇ ವಿಕರ್ಣ. ಈತ ಬೇರಾರೂ ಅಲ್ಲ, 100 ಜನ ಕೌರವರ ಪೈಕಿ 3ನೇಯವನೇ ಈ ವಿಕರ್ಣ. ಇಡೀ ಸಭಾಂಗಣವೇ ಶಾಂತಿಯುತವಾಗಿದ್ದಾಗ ಈತ ಎದ್ದು ನಿಂತುಕೊಂಡು ನಮ್ಮ ಅತ್ತಿಗೆಗೆ ನಾವೇ ಅವಮಾನ ಮಾಡುವುದು ಇಡೀ ಕುರುಕುಲಕ್ಕೆ ಪಾಪ ಅಂತ ಹೇಳ್ತಾನೆ. ಆಕೆಯ ಪರಿಶುದ್ಧತೆ ಮತ್ತು ಗೌರವವನ್ನು ಕಾಪಾಡುವುದು ನಮ್ಮ ವಂಶದ ಕರ್ತವ್ಯ ಅಂತ ಹೇಳ್ತಾನೆ. ಇವಾಗ ಮಾಡುವುದಕ್ಕೆ ಮುಂದಾಗಿರುವುದು ಅತ್ಯಂತ ಅವಮಾನಕರ ಕೃತ್ಯ ಅಂತ ಹೇಳ್ತಾನೆ. ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ, ಇಲ್ಲದೆ ಹೋದರೆ ದೇವರು ನಮ್ಮನ್ನು ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆದರೆ ಸಭೆಯಲ್ಲಿದ್ದ ದುರ್ಯೋಧನ ಈತನ ಮಾತನ್ನು ನಿರಾಕರಿಸಿ ಕೃತ್ಯಕ್ಕೆ ಮುಂದಾದಾಗ ಕೊನೆಗೆ ಶ್ರೀಕೃಷ್ಣನು ತನ್ನ ಸಹೋದರಿ ಸ್ನೇಹಿತೆ ದ್ರೌಪದಿಯ ಮಾನವನ್ನ ಕಾಪಾಡುವುದಕ್ಕೆ ಅಣಿಯಾಗ್ತಾನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಸಲ ಮತ್ತೊಂದು ಸ್ವಾರಸ್ಯಕರ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.